ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಕಳೆದ 2 ವಾರಗಳಿಂದ ಯಾವುದೇ ಒಂದು ಮೇನ್ ಬೋರ್ಡ್ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿರಲಿಲ್ಲ. ಸೊ ಈ ವಾರದಲ್ಲಿ ಒಂದು ಮೇನ್ ಬೋರ್ಡ್ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಹಾಗೆ 2026ರ ಕ್ಯಾಲೆಂಡರ್ ಇಯರ್ನ ಮೊದಲನೇ IPO ಕೂಡ ಆಗಿರುತ್ತೆ. ಭಾರತ್ ಕೋಕಿಂಗ್ ಕೋಲ್ ಲಿಮಿಟೆಡ್ ತಮ್ಮ IPO ತರುವಂಥ ಪ್ಲಾನ್ಸನ್ನು ಮಾಡಿದರೆ ಈ ಒಂದು ಕಂಪನಿ ಕೋಲ್ ಇಂಡಿಯಾದ ಸಬ್ಸಿಡರಿ ಕಂಪನಿ ಆಗಿರುತ್ತೆ. ಸೊ ಈ ಕಂಪನಿಯ IPO ಇದೇ ವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಈ ಒಂದು ವಿಡಿಯೋನಲ್ಲಿ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. IPO ಪ್ರೈಸ್ ಬ್ಯಾಂಡ್ ಎಷ್ಟು ಸೆಟ್ ಮಾಡಿದ್ದಾರೆ, ಯಾವ ಕೆಟಗರಿಯಲ್ಲಿ ಎಷ್ಟು ಶೇರ್ಸ್ಗಳನ್ನು ಆಫರ್ ಮಾಡ್ತಿದ್ದಾರೆ, ಶೇರ್ ಹೋಲ್ಡರ್ ಕೆಟಗರಿಯ ಎಲಿಜಿಬಿಲಿಟಿ ಏನು, ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿದೆ, ಯಾವ ಒಂದು ವ್ಯಾಲ್ಯೂಷನಲ್ಲಿ ಕಂಪನಿ IPOನ ತರಬೇಕು ಅಂತ ಇದ್ದಾರೆ, ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ಈ ಒಂದು IPOನಲ್ಲಿ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡಬೇಕಾ ಅಥವಾ ಲಾಂಗ್ ಟರ್ಮ್ ವ್ಯೂವನ್ನು ಇಟ್ಕೋಬೋದಾ, ಅದರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಭಾರತ್ ಕೋಕಿಂಗ್ ಕೋಲ್ 1972ರಲ್ಲಿ ಪ್ರಾರಂಭವಾದಂಥ PSU ಸೆಕ್ಟರ್ನ ಕಂಪನಿ ಆಗಿರುತ್ತೆ. ಆಲ್ರೆಡಿ ನಾನು ಹೇಳಿದ ರೀತಿಯಲ್ಲಿ ಕೋಲ್ ಇಂಡಿಯಾದ ಸಬ್ಸಿಡರಿ ಕೂಡ ಆಗಿದೆ. ಈ ಒಂದು ಕಂಪನಿ ಮೇಜರಾಗಿ ಒಂದು ಮೈನಿಂಗ್ ಕಂಪನಿ ಆಗಿರುತ್ತೆ. ಸೊ ಕೋಲ್ ಇಂಡಿಯಾ ಏನು ಡೊಮೆಸ್ಟಿಕಲಿ ಕೋಲನ್ನು ಪ್ರೊಡ್ಯೂಸ್ ಮಾಡಿ ಸಪ್ಲೈ ಮಾಡ್ತಾರೆ, ಆ ಒಂದು ಕೋಲನ್ನು ಮೈನ್ ಮಾಡುವಂಥ ಕಂಪನಿ ಭಾರತ್ ಕೋಕಿಂಗ್ ಕೋಲ್ ಆಗಿರುತ್ತೆ. ಮೇಜರಾಗಿ ಇವರು ಕೋಕಿಂಗ್ ಕೋಲನ್ನು ಮೈನ್ ಮಾಡ್ತಾರೆ. ನಾನ್ ಕೋಕಿಂಗ್ ಕೋಲ್, ವಾಸ್ಟ್ ಕೋಲನ್ನು ಕೂಡ ಈ ಕಂಪನಿ ಪ್ರೊಡ್ಯೂಸ್ ಮಾಡ್ತಾರೆ. ಈ ಒಂದು ಕೋಕಿಂಗ್ ಕೋಲ್ ಏನಿದೆ ಇದರ ಒಂದು ಯೂಸೇಜ್ ನಮಗೆ ಸ್ಟೀಲ್ ಮತ್ತು ಪವರ್ ಇಂಡಸ್ಟ್ರಿಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕಂಪನಿ ಟೋಟಲ್ 34 ಮೈನ್ಗಳಲ್ಲಿ ಆಪರೇಷನ್ನ ಮಾಡ್ತಾರೆ. ಅಂದರೆ ಈ ಪ್ಲೇಸ್ಗಳಲ್ಲಿ ಅವರು ಮೈನಿಂಗನ್ನು ಮಾಡಿ ಕೋಲನ್ನು ಡಿಗ್ಔಟ್ ಮಾಡ್ತಾರೆ. ಸೊ ಟೋಟಲ್ 4 ಅಂಡರ್ಗ್ರೌಂಡ್ ಮೈನ್ಸ್ ಇದೆ, 26 ಓಪನ್ ಕ್ಯಾಸ್ಟ್ ಮೈನ್ ಇರುತ್ತೆ, ಹಾಗೆ 4 ಮಿಕ್ಸ್ಡ್ ಮೈನ್ಸ್ಗಳನ್ನು ಕೂಡ ಈ ಒಂದು ಕಂಪನಿ ಹೊಂದಿದ್ದಾರೆ. ಸೊ ಈ ಟೋಟಲ್ 34 ಮೈನ್ಗಳಲ್ಲಿ 7,910 ಮಿಲಿಯನ್ ಟನ್ನ ರಿಸರ್ವ್ಸ್ ಇದೆ ಅನ್ನುವಂಥ ಒಂದು ಎಸ್ಟಿಮೇಷನ್ ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ಕಂಪನಿ ಈ ಮೈನ್ಸ್ಗಳನ್ನು ಡಿಗ್ ಮಾಡಿ ಅಲ್ಲಿಂದ ಈ ಕೋಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಭಾರತದಲ್ಲಿ ಡೊಮೆಸ್ಟಿಕ್ ರಿಕ್ವೈರ್ಮೆಂಟ್ ಏನಿದೆ ಅದರ 59%ನಷ್ಟು ಕೋಲ್ ಮೈನಿಂಗನ್ನು ಈ ಕಂಪನಿನೇ ಮಾಡ್ತಾರೆ. ಜಾರ್ಖಂಡ್, ವೆಸ್ಟ್ ಬೆಂಗಾಲ್ ಈ ಏರಿಯಾನಲ್ಲಿ ಹೆಚ್ಚಿನ ಒಂದು ಮೈನ್ಸ್ಗಳನ್ನು ಕಂಪನಿ ಹೊಂದಿದ್ದಾರೆ. ಸೊ ಟೋಟಲ್ ಪ್ರೊಡಕ್ಷನ್ 2022ರ ಫಿನಾನ್ಷಿಯಲ್ ಇಯರ್ನಿಂದ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಒಂದು ಸ್ಟ್ರಾಂಗ್ ಎಕ್ಸ್ಟ್ರಾಕ್ಷನನ್ನು ಕೂಡ ಮಾಡ್ತಾ ಬರ್ತಿದ್ದಾರೆ. ಸೊ ಭಾರತ್ ಕೋಕಿಂಗ್ ಕೋಲ್ನ IPO ಜನವರಿ 9ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಜನವರಿ 13ರವರೆಗೂ ಈ ಒಂದು IPOನಲ್ಲಿ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ₹10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಕಂಪನಿ ಪ್ರೈಸ್ ಬ್ಯಾಂಡ್ 21ರಿಂದ ₹23 ಸೆಟ್ ಮಾಡಿದ್ದಾರೆ. ₹21 ಲೋವರ್ ಪ್ರೈಸ್ ಬ್ಯಾಂಡ್, ₹23 ಕಟ್ ಆಫ್ ಪ್ರೈಸ್ ಇದೆ. ನೀವು ರಿಟೇಲ್ ಕೆಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ 23ರ ಕಟ್ ಆಫ್ ಪ್ರೈಸ್ ಏನಿರುತ್ತೆ ಅದೇ ಒಂದು ಪ್ರೈಸ್ನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಶೇರ್ ಹೋಲ್ಡರ್ ಕೆಟಗರಿ ಕೂಡ ಇದೆ, ಆ ಒಂದು ಕೆಟಗರಿಯಲ್ಲಿ ಕೂಡ 23ರ ಪ್ರೈಸ್ನಲ್ಲೇ ಅಪ್ಲೈ ಮಾಡಬೇಕು. 600 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ ಒಂದು ಲಾಟ್ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಕಂಪ್ಲೀಟ್ ಆಫರ್ ಫಾರ್ ಸೇಲ್ ಇರುವಂಥ IPO ಆಗಿರುತ್ತೆ. ಸೊ ಒಂದು ಲಾಟ್ಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ₹13,800 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಕೆಟಗರಿಯಲ್ಲಿ 14 ಲಾಟ್ಸ್ಗೆ ನೀವು ಅಪ್ಲೈ ಮಾಡ್ಬೋದು. ಅದಕ್ಕೆ ನಿಮಗೆ ₹1,93,200 ರಿಕ್ವೈರ್ಮೆಂಟ್ ಇರುತ್ತೆ. 14ಕ್ಕಿಂತ ಹೆಚ್ಚಿನ ಲಾಟ್ಗೆ ಅಪ್ಲೈ ಮಾಡ್ತೀರಾ ಅಂದರೆ ನೀವು HNI ಕೆಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಹಾಗೆ IPO ಅಲಾಟ್ಮೆಂಟ್ ಡೇಟ್ 14 ಜನವರಿ ಆಗಿರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಬ್ಯಾಂಕಲ್ಲಿ ಬ್ಲಾಕ್ ಆದಂಥ ಫಂಡ್ 15 ಜನವರಿಗೆ ರಿಲೀಸ್ ಆಗುತ್ತೆ. ಹಾಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಡಿಮ್ಯಾಟ್ ಅಕೌಂಟ್ನಲ್ಲಿ 15 ಜನವರಿಗೇ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 16 ಜನವರಿ ಆಗಿರುತ್ತೆ. ಕಂಪನಿಯ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡೋದಾದರೆ ಸೊ ಫಸ್ಟ್ ಕಾಲಮ್ ಏನಿದೆ ಇದು 2026ರ ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ನ ಡೇಟಾ ಆಗಿರುತ್ತೆ. 2025, 24, 23ರ ಫಿನಾನ್ಷಿಯಲ್ಸ್ ಏನಿದೆ ಇದು ಕಂಪ್ಲೀಟ್ 4 ಕ್ವಾರ್ಟರ್ ಅಂದರೆ 1 ವರ್ಷದ ಫಿನಾನ್ಷಿಯಲ್ಸ್ ಆಗಿರುತ್ತೆ. ಕಂಪನಿಯ ಅಸೆಟ್ಸನ್ನು ನೀವು ಅಬ್ಸರ್ವ್ ಮಾಡಿದಾಗ ಅಸೆಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ಕಂಪನಿಯ ಟೋಟಲ್ ಇನ್ಕಮ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿದಾಗ 664 ಕೋಟಿಯ ಪ್ರಾಫಿಟ್ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ ಡಿಕ್ಲೇರ್ ಆಗಿತ್ತು. ಅದು 2024ರ ಫಿನಾನ್ಷಿಯಲ್ ಇಯರ್ಗೆ 1,564 ಕೋಟಿಗೆ ಜಂಪ್ ಆಗಿದೆ. 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ 1,240 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರೆ ಸ್ವಲ್ಪ ಪ್ರಾಫಿಟ್ಸ್ ಡ್ರಾಪ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ಗಳಲ್ಲಿ 124 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಸೊ ಪ್ರಾಫಿಟ್ಸ್ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಕಂಪನಿಯ ಎಬಿಟಾ ಮಾರ್ಜಿನ್ಸ್, ನೆಟ್ವರ್ತ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಒಳ್ಳೆ ಒಂದು ರಿಸರ್ವ್ನ ಕೂಡ ಕಂಪನಿ ಮೇಂಟೈನ್ ಮಾಡ್ತಾ ಬರ್ತಿದ್ದಾರೆ. ಟೋಟಲ್ ಬಾರೋಯಿಂಗ್ 1,600 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. IPO ಇಶ್ಯೂ ಸೈಜ್ 1,071 ಕೋಟಿ ಆಗಿರುತ್ತೆ. ಕಂಪ್ಲೀಟ್ ಆಫರ್ ಫಾರ್ ಸೇಲ್ ಆಗಿದೆ. ಕೋಲ್ ಇಂಡಿಯಾ ತಮ್ಮ ಒಂದು ಸ್ಟೇಕನ್ನು ಇಲ್ಲಿ ಸೆಲ್ ಮಾಡ್ತಿದ್ದಾರೆ. ಅಂದರೆ ಈ ಒಂದು IPOನಿಂದ ಕಂಪನಿಗೆ ಯಾವುದೇ ರೀತಿಯ ಲಾಭ ಆಗೋದಿಲ್ಲ. ಕಂಪ್ಲೀಟ್ ಫಂಡ್ ಏನಿದೆ ಕೋಲ್ ಇಂಡಿಯಾ ಮತ್ತು ಯಾರೆಲ್ಲ ಇಲ್ಲಿ ಪ್ರಮೋಟರ್ಸ್ ಶೇರ್ಸ್ಗಳನ್ನು ಸೆಲ್ ಮಾಡ್ತಿದ್ದಾರೆ ಅವರಿಗೆ ಹೋಗುತ್ತೆ.
ಸೊ ಯಾವ ಕೆಟಗರಿಯಲ್ಲಿ ಎಷ್ಟು ಶೇರ್ಸ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ QIB ಕೆಟಗರಿಯಲ್ಲಿ 50% ಆಫರ್ ಇರುತ್ತೆ. ರಿಟೇಲ್ ಕೆಟಗರಿಯಲ್ಲಿ 35% ಆಫರನ್ನು ಮಾಡ್ತಿದ್ದಾರೆ. HNI ಕೆಟಗರಿಯಲ್ಲಿ 15% ಆಫರ್ ಇದೆ. ಹಾಗೆ ಇಲ್ಲಿ ಶೇರ್ ಹೋಲ್ಡರ್ ಕೆಟಗರಿ ಕೂಡ 10% ಇರುತ್ತೆ. ಎಲ್ಲ ಕೆಟಗರಿಗಳಿಂದ ಸ್ವಲ್ಪ ಅಮೌಂಟ್ನ ಶೇರ್ಸ್ಗಳನ್ನು ಶೇರ್ ಹೋಲ್ಡರ್ಸ್ಗಳಿಗೆ ರಿಸರ್ವ್ ಮಾಡ್ತಾರೆ. ಸೊ ನೀವು ಶೇರ್ ಹೋಲ್ಡರ್ ಕೆಟಗರಿಯಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಕೋಲ್ ಇಂಡಿಯಾದ ಶೇರ್ಸ್ಗಳನ್ನು ನೀವು ಜನವರಿ 1 ಅಥವಾ ಅದಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿರಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು ಕೋಲ್ ಇಂಡಿಯಾದ ಶೇರ್ ನಿಮ್ಮ ಬಳಿಯಲ್ಲಿ ಇದ್ದರೆ ಅದನ್ನು ನೀವು ಜನವರಿ 1 ಅಥವಾ ಅದಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿದರೆ ನೀವು ಶೇರ್ ಹೋಲ್ಡರ್ ಕೆಟಗರಿಯಲ್ಲಿ ಕೂಡ ಅಪ್ಲೈ ಮಾಡ್ಬೋದಾಗುತ್ತೆ. ಶೇರ್ ಹೋಲ್ಡರ್ ಕೆಟಗರಿ, ರಿಟೇಲ್ ಕೆಟಗರಿ ಎರಡೂ ಕೆಟಗರಿಯಲ್ಲಿ ನೀವು ಅಪ್ಲೈ ಮಾಡ್ಬೋದು. ಕಂಪನಿಯ ವ್ಯಾಲ್ಯೂಷನನ್ನು ಅಬ್ಸರ್ವ್ ಮಾಡಿದಾಗ ROC ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. 30% ROC ಇದೆ. ರಿಟರ್ನ್ ಆನ್ ನೆಟ್ವರ್ತ್ ಕೂಡ 21% ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ಸ್ 8-9% ಇದೆ. ಓಕೆ ಅಂತ ಹೇಳ್ಬೋದು. ಎಬಿಟಾ ಮಾರ್ಜಿನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಕೂಡ ರೀಸನೇಬಲ್ ಆಗಿ ಇದೆ. ಅರ್ನಿಂಗ್ ಪರ್ ಶೇರ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಸೊ ಕಂಪನಿಯ IPO 8ರಿಂದ 9 PEಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಆ್ಯಡಪ್ ಆದರೆ PE ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು. ಕಾಂಪಿಟೇಟರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಆಲ್ಫಾ ಮೆಟಲರ್ಜಿಕಲ್ ರಿಸೋರ್ಸಸ್ ಇವರ ಕಾಂಪಿಟೇಟರ್ ಆಗಿರ್ತಾರೆ. ಈ ಒಂದು ಕಂಪನಿ 14 PEಯಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ವಾರಿಯರ್ ಮೆಟ್ಕೋಲ್ ಕೂಡ ಕಾಂಪಿಟೇಟರ್ ಆಗಿದ್ದು 19 PEಯಲ್ಲಿ ಈ ಒಂದು ಕಂಪನಿ ಟ್ರೇಡ್ ಆಗ್ತದೆ. ಬಟ್ ಮೇಜರ್ ಕೋಲ್ ಪ್ರೊಡಕ್ಷನ್ ಅನ್ನು ಭಾರತ್ ಕೋಕಿಂಗ್ ಕೋಲೆ ಮಾಡ್ತಾರೆ. IPO ರಿಜಿಸ್ಟರ್ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. IPO ಸ್ಟ್ರೆಂತ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಭಾರತದ ಅತಿ ದೊಡ್ಡ ಕೋಕಿಂಗ್ ಕೋಲ್ ಪ್ರೊಡ್ಯೂಸರ್ ಈ ಒಂದು ಕಂಪನಿ ಆಗಿರುತ್ತೆ. ಹಾಗೆ ಒಳ್ಳೆ ಒಂದು ರಿಸರ್ವ್ಸ್ ಅನ್ನು ಕೂಡ ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಮುಂದಿನ 10ರಿಂದ 15 ವರ್ಷಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರೋದಿಲ್ಲ. ಸಾಕಷ್ಟು ರಿಸರ್ವ್ಸ್ ಇದೆ. ಆ ರಿಸರ್ವ್ಸ್ಗಳಲ್ಲಿ ಮೈನಿಂಗ್ ಅನ್ನು ಮಾಡಿ ಒಳ್ಳೆ ಒಂದು ಕೋಲ್ ಎಕ್ಸ್ಟ್ರಾಕ್ಷನ್ ಅನ್ನು ಕಂಪನಿ ಮಾಡ್ತಾರೆ. ಹಾಗೆ ದೊಡ್ಡ ದೊಡ್ಡ ವಾಷರೀಸ್ಗಳ ಜೊತೆಯಲ್ಲಿ ಕೂಡ ಒಳ್ಳೆ ಒಂದು ಪೊಸಿಷನ್ ಅನ್ನು ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಅವರ ಜೊತೆಯಲ್ಲಿ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಕಂಪನಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾ ಬರ್ತಿದ್ದಾರೆ. ಪ್ರಾಫಿಟಬಿಲಿಟಿ ಮುಂದಿನ 5ರಿಂದ 10 ವರ್ಷಕ್ಕೆ ಸ್ಟ್ರಾಂಗ್ ಆಗಿ ಕಂಟಿನ್ಯೂ ಆಗುತ್ತೆ. ಹಾಗೆ ಗೌರ್ಮೆಂಟ್ ರಿನ್ಯೂವೇಬಲ್ ಎನರ್ಜಿ ಬಗ್ಗೆ ಸಾಕಷ್ಟು ಫೋಕಸ್ ಅನ್ನು ಕೊಡ್ತಿರೋದ್ರಿಂದ 5ರಿಂದ 10 ವರ್ಷದ ನಂತರ ಬಿಸ್ನೆಸ್ ಮಾಡೆಲ್ ಯಾವ ರೀತಿಯಲ್ಲಿ ಟರ್ನ್ಔಟ್ ಆಗುತ್ತೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಯಾಕೆಂದರೆ ಕೋಲನ್ನು ಬರ್ನ್ ಮಾಡಿ ಪವರನ್ನು ಜನರೇಟ್ ಮಾಡೋದ್ರಿಂದ ಸಾಕಷ್ಟು ಕಾರ್ಬನ್ ಎಮಿಷನ್ ಆಗುತ್ತೆ. ಆದ್ದರಿಂದ ರಿನ್ಯೂವೇಬಲ್ ಸೋರ್ಸಸ್ನಿಂದ ಹೆಚ್ಚಾಗಿ ಪವರ್ ಜನರೇಟ್ ಮಾಡೋದು ಗೌರ್ಮೆಂಟ್ನ ಉದ್ದೇಶ ಕೂಡ ಆಗಿದೆ. ಇದರಿಂದ ಕಾರ್ಬನ್ ಎಮಿಷನ್ ಕೂಡ ಕಡಿಮೆ ಆಗುತ್ತೆ. ರಿನ್ಯೂವೇಬಲ್ ಸೋರ್ಸಸ್ ಅಂದಾಗ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಈ ರೀತಿಯ ಸೋರ್ಸಸ್ ಆಗಿರುತ್ತೆ. ಕಂಪನಿಯ ವೀಕ್ನೆಸ್ ಅನ್ನು ಅಬ್ಸರ್ವ್ ಮಾಡೋದಾದರೆ ಮೇಜರ್ ಆಗಿ ಜಾರ್ಖಂಡ್, ವೆಸ್ಟ್ ಬೆಂಗಾಲ್ನಲ್ಲಿ ಹೆಚ್ಚಿನ ಒಂದು ರಿಸರ್ವ್ಸ್ ಇದೆ. ಸೊ ಆ ಒಂದು ರಿಸರ್ವ್ಸ್ನಲ್ಲಿ ಡೆಪಾಸಿಟ್ಸ್ಗಳು ಕಡಿಮೆ ಆಗ್ತಾ ಬಂದಾಗ ಸ್ವಲ್ಪ ಮಟ್ಟಿಗೆ ಇವರ ಎಕ್ಸ್ಟ್ರಾಕ್ಷನ್ ಕಡಿಮೆ ಆಗ್ಬೋದು. ಅದು ರೆವೆನ್ಯೂ ಮೇಲೆ ಕೂಡ ಇಂಪ್ಯಾಕ್ಟನ್ನು ತರ್ಬೋದು. ಬಟ್ ಮುಂದಿನ 5ರಿಂದ 10 ವರ್ಷಕ್ಕೆ ಅಷ್ಟಾಗಿ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಕಡಿಮೆನೇ ಕಾಣಿಸ್ತಿದೆ. ಹಾಗೆ ಸಣ್ಣ ಸಪ್ಲೈಯರ್ಗಳ ಜೊತೆಯಲ್ಲಿ ಇವರು ಕಾಂಟ್ರಾಕ್ಟ್ಸ್ ಅನ್ನು ಹೊಂದಿದ್ದಾರೆ. ಸೊ ಈ ಒಂದು ಸಪ್ಲೈನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆದರೆ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಬರ್ಬೋದು. ಈ ರೀತಿಯ ಪ್ರಾಬ್ಲಮ್ಸ್ ಏನಿದೆ ಎಲ್ಲ ಕಂಪನಿಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಥರ್ಡ್ ಪಾರ್ಟಿಗಳ ಜೊತೆಯಲ್ಲಿ ಹೆಚ್ಚಾಗಿ ಕಾಂಟ್ರಾಕ್ಟ್ಸ್ಗಳು ಇದೆ. ಈ ಕಾಂಟ್ರಾಕ್ಟ್ಸ್ಗಳು ಎಂಡ್ ಆದರೂ ಕೂಡ ಕಂಪನಿಯ ರೆವೆನ್ಯೂ ಮತ್ತು ಪ್ರಾಫಿಟ್ನ ಮೇಲೆ ಇಂಪ್ಯಾಕ್ಟ್ ಬರ್ಬೋದು. ಇಷ್ಟು ವೀಕ್ನೆಸ್ಗಳು ನೋಡೋದಕ್ಕೆ ಸಿಗ್ತದೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ 13 ರೂಪಾಯಿ ರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿದೆ. ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ ಬ್ಯಾಂಡ್ 23 ರೂಪಾಯಿ ಆಗಿರುತ್ತೆ. ಸೊ 58ರಿಂದ 60% ಅರೌಂಡಲ್ಲಿ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ಅಂದರೆ ಪ್ರತಿ ಲಾಟ್ನ ಮೇಲೆ 8,100 ರೂಪಾಯಿ ಪ್ರಾಫಿಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಇನ್ವೆಸ್ಟ್ ಮಾಡುವಂಥ 14,000ಕ್ಕೆ 8,000 ಪ್ರಾಫಿಟ್ ಎಕ್ಸ್ಪೆಕ್ಟ್ ಇದೆ. ಸೊ ಒಂದು ಒಳ್ಳೆ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಷ್ಟೇ ಪ್ರೀಮಿಯಂ ಕೊನೆ ದಿನದವರೆಗೂ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ ವ್ಯೂ ಅಬ್ಸರ್ವ್ ಮಾಡೋದಾದರೆ 2ರಿಂದ 3 ವರ್ಷದ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಇದ್ದರೆ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ನಿಂದ ಈ ಒಂದು IPOನಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ಲಾಂಗ್ ಟರ್ಮ್ ವ್ಯೂವನ್ನು ಇಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಆಲ್ರೆಡಿ ನಾನು ಹೇಳಿದ ರೀತಿಯಲ್ಲಿ ಗೌರ್ಮೆಂಟ್ ರಿನ್ಯೂವೇಬಲ್ ಸೋರ್ಸಸ್ನ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಹೊಂದಿದೆ. ಸೊ ಈ ಒಂದು ಕೋಲ್ ಬಿಸ್ನೆಸ್ ಎಲ್ಲಿವರೆಗೂ ಸಸ್ಟೈನ್ ಆಗುತ್ತೆ ಅನ್ನುವಂಥ ಡೌಟ್ಸ್ಗಳು ಕೂಡ ಇರುತ್ತೆ. ಸೊ ಒಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಕೂಡ ಮಾಡ್ಬೋದಾಗತ್ತೆ. ಸೊ ವ್ಯಾಲ್ಯೂಷನ್ ರೀಸನೇಬಲ್ ಆಗಿದೆ. ಕೋಲ್ ಇಂಡಿಯಾದ ಸಬ್ಸಿಡರಿ ಕಂಪನಿ ಕೂಡ ಆಗಿರುತ್ತೆ. PSU ಸೆಗ್ಮೆಂಟ್ನ ಕಂಪನಿ ಕೂಡ ಆಗಿದೆ. ಹಾಗೆ ಒಳ್ಳೆ ಒಂದು ಡಿವಿಡೆಂಡ್ಸ್ಗಳನ್ನು ಪೇ ಮಾಡುವಂಥ ಚಾನ್ಸಸ್ಗಳು ಕೂಡ ಇರೋದ್ರಿಂದ ಡಿವಿಡೆಂಡ್ನಿಂದ ಕೂಡ ನೀವು ಅರ್ನಿಂಗನ್ನು ಮಾಡ್ಬೋದು. ಹಾಗೆ ಲಿಸ್ಟಿಂಗ್ ಕೂಡ ಸ್ಟ್ರಾಂಗ್ ಆಗಿ ಆದಾಗ ಸೊ ನೀವು ಇನ್ವೆಸ್ಟ್ ಮಾಡಿರುವಂಥ ಅಮೌಂಟ್ ಏನಿದೆ ಅದು ಸೇಫ್ ಆಗಿ ಇರುತ್ತೆ. ಸೊ ನಾನು ನಿಮಗೆ ಭಾರತ್ ಕೋಕಿಂಗ್ ಕೋಲ್ ಕಂಪನಿಯ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ IPO ರಿವ್ಯೂಸ್, ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.